ಬನ್ನಿ ಈಗ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ ತಮಿಳಿನ ಸೂಪರ್ ಸ್ಟಾರ್ ಆದ ರಜನಿಕಾಂತ್ ಸರ್ ಅವ್ರ ಜೊತೆ ಹಾಗೆ ಕಮಲ್ ಹಾಸನ್ ಅವರ ಜೊತೆ ನಟಿಸ್ತಿದಾರಾ ಇಲ್ವಾ ನೋಡ್ಕೊಂಬಂದ್ಬಿಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಡ್ರೇಶ್. ಇವತ್ತು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ ಅವರ ಬಗ್ಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸುದ್ದಿ ತಂದಿದ್ದೀನಿ. ಅದೇನಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ ತಮಿಳಿನ ಸೂಪರ್ ಸ್ಟಾರ್ ಆದ ರಜನಿಕಾಂತ್ ಸರ್ ಅವ್ರ ಜೊತೆ ಹಾಗೆ ಕಮಲ್ ಹಾಸನ್ ಅವರ ಜೊತೆ ನಟಿಸ್ತಿದಾರಾ ಇಲ್ವಾ ನೋಡ್ಕೊಂಬಂದ್ಬಿಡೋಣ. ಏನಪ್ಪ ವಿಷಯ ಅಂದ್ರೆ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ತೆಲುಗಿನ ಪೆದ್ದಿ ಸಿನಿಮಾದಲ್ಲಿ ಅಭಿನಯ ಮಾಡಿ ಆ ಪಾತ್ರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅವರು ಇದರಲ್ಲಿ ನಿರ್ವಹಿಸಿರುವ ಗೌರವ ನಾಯ್ಡು ಪಾತ್ರದಿಂದ ಅವರಿಗೆ ಇನ್ನೂ ಕೆಲವು ಪರಭಾಷಾ ಸಿನಿಮಾಗಳಲ್ಲಿ ಅವಕಾಶಗಳು ಬಂದಿದೆ. ಇತ್ತೀಚೆಗಷ್ಟೇ ನಮ್ಮ ಶಿವಣ್ಣ ಅವರು ಕಾಲಿವುಡ್ ಟ್ರೆಂಡಿಂಗ್ ನಿರ್ದೇಶಕ ನಟ ಅಭಿಷೇಕ್ ಜೀವಂತ್ ಅವರ ತಂದೆ ಪಾತ್ರದಲ್ಲಿ ನಟಿಸುತ್ತಿರುವ ಇನ್ನೊಂದು ತಮಿಳು ಸಿನಿಮಾ ಮುಹೂರ್ತ ಕಂಡಿದೆ. ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದಲ್ಲೂ ನಮ್ಮ ಶಿವಣ್ಣ ಅವರು ನರಸಿಂಹನಾಗಿ ಮತ್ತೊಮ್ಮೆ ಅಬ್ಬರಿಸೋದಕ್ಕೆ ಸಜ್ಜಾಗಿದ್ದಾರೆ. ಇದೀಗ ಅವರು ರಜನಿಕಾಂತ್ ಹಾಗೂ ಕಮಲ್ ಸರ್ ಅವರ ನಟನೆಯ ಮುಂಬರುವ ಮಲ್ಟಿ ಸ್ಟಾರ್ ಚಿತ್ರದಲ್ಲೂ ಕೂಡ ನಟಿಸುವ ಸಾಧ್ಯತೆ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಿದೆ. ಸುಮಾರು 46 ವರ್ಷಗಳ ಬಳಿಕ ನಮ್ಮ ಕಮಲ್ ಸರ್ ಹಾಗೆ ರಜನಿ ಸರ್ ಒಟ್ಟಾಗಿ ತೆರೆಯನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಚಿತ್ರ ಈಗಾಗಲೇ ಸಿನಿ ಅಭಿಮಾನಿಗಳಲ್ಲಿ ಬಹಳ ಕುತೂಹಲ ಮೂಡಿಸಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ನಮ್ಮ ರಜನಿ ಸರ್ ಹಾಗೂ ಕಮಲ್ ಅಂದ್ರೆ ಶಿವರಾಜ್ ಕುಮಾರ್ ಸರ್ ಅವರಿಗೆ ಪಂಚಪ್ರಾಣ. ನಮ್ಮ ಶಿವಣ್ಣ ಅವರು ಅವರ ಇಂಗಿತವನ್ನು ಹೇಗೆ ವ್ಯಕ್ತಪಡಿಸಿದರು ಅಂತ ಹೇಳ್ತೇನೆ ಬನ್ನಿ. ಏನಪ್ಪಾ ಅಂದ್ರೆ, ನಮ್ಮ ಶಿವಣ್ಣ ಅವರು ಹೇಳಿರೋದು ಹೀಗೇನೆ: ನಾನು ಕೂಡ ಆ ಚಿತ್ರಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದೀನಿ. ಆದ್ರೆ ಆ ಇಬ್ಬರು ದಿಗ್ಗಜರಗಳ ನಡುವೆ ನಾನು ಹೋದ್ರೆ ಚೆನ್ನಾಗಿರಲ್ಲ. ಸುಖ ಸುಮ್ಮನೆ ನನ್ನ ಪಾತ್ರ ಸೇರಿಸಿದ್ರು ಕೂಡ ಅದು ಸೂಕ್ತ ಅಲ್ಲ. ಇಬ್ಬರ ಸೂಪರ್ ಸ್ಟಾರ್ಗಳ ನಡುವೆ ನನ್ನದೊಂದು ಪಾತ್ರ ಸೇರಿಸ್ಬೇಕು ಅಂದ್ರೆ ಅದಕ್ಕೆ ಏನಾದ್ರೂ ಒಂದು ಕಾರಣ ಇರಬೇಕು, ಎಲ್ಲಾ ಕೂಡಿ ಬರಬೇಕು. ಈ ಚಿತ್ರದ ನಿರ್ದೇಶಕ ನೆಲ್ಸನ್ ಅವರಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಿಜಕ್ಕೂ ಅಂತಹ ಅವಕಾಶ ಸಿಕ್ಕರೆ ಅದಕ್ಕಿಂತ ಒಳ್ಳೆಯ ವಿಷಯ ಮತ್ತೊಂದಿಲ್ಲ ಅಂತ ನಮ್ಮ ಶಿವಣ್ಣ ಅವರು ಹೇಳಿದ್ದಾರೆ. ಈಗ ನಮ್ಮ ಶಿವಣ್ಣ ಅವರು ಕನ್ನಡದಲ್ಲಿ ಹಲವಾರು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ದಾರೆ. ಆ ಸಿನಿಮಾಗಳ ಲೀಸ್ಟ್ನ ಒಂದು ಚುಟುಕಾಗಿ ಹೇಳ್ಬಿಡ್ತೀನಿ ನೋಡಿ. ನಮ್ಮ ಶಿವಣ್ಣ ಅವರು ಕನ್ನಡದಲ್ಲಿ ಡ್ಯಾಡ್, 666, ಆಪರೇಷನ್ ಡ್ರೀಮ್ ಥಿಯೇಟರ್, ಬೇಲ್ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ನಮ್ಮ ಶಿವಣ್ಣ ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಅವರ ಜೊತೆ ನಟಿಸಿರುವ ಜೈಲರ್ 2 ಸಿನಿಮಾ ಕೂಡ ಈ ವರ್ಷನೇ ತೆರೆಗೆ ಬರೋದಕ್ಕೆ ಸಿದ್ಧವಾಗಿದೆ. ನಮ್ಮ ಶಿವಣ್ಣ ಅವರು ತೆಲುಗಿನಲ್ಲಿ ಒಂದು ಲೀಡ್ ರೋಲ್ ಪಾತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಅದೇ ಸಿನಿಮಾ ಗುಮ್ಮಡಿ ನರಸಿಂಹಯ್ಯ. ನಿಜವಾಗ್ಲೂ ಈ ಸಿನಿಮಾ ಶೂಟಿಂಗ್ ಸಿಕ್ಕಾಪಟ್ಟೆ ಭರದಿಂದ ನಡೀತಾ ಇದೆ. ನೀವು ನೋಡ್ಬೋದು ನಮ್ಮ ಶಿವಣ್ಣ ಅವ್ರನ್ನ ತೆಲುಗಿನಲ್ಲಿ ಆ ಗುಮ್ಮಡಿ ನರಸಿಂಹಯ್ಯ ಒಂದು ಪಾತ್ರದಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋದನ್ನ ನೀವು ಪೋಸ್ಟರ್ಗಳಲ್ಲಿ ನೋಡಿರ್ತೀರಿ. ಆದ್ರೆ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರು ಗುಮ್ಮಡಿ ನರಸಿಂಹಯ್ಯ ಪಾತ್ರನ ಯಾವ ರೀತಿ ಅಭಿನಯಿಸಿರ್ಬೋದು ಅನ್ನೋದನ್ನ ನಾವು ಸಿನಿಮಾ ತೆರೆಗೆ ಬಂದ್ಮೇಲೆ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರಿಗೆ ಶುಭಾಶಯ ಕೋರೋಣ. ಹಾಗೆ ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಲಿ, ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹಾಗೆ ಇಡೀ ನಮ್ಮ ಭಾರತದ ಚಿತ್ರರಂಗಕ್ಕೆ ಮತ್ತಷ್ಟು ಹೆಸರು ತರಲಿ ಅಂತ ನಾನು ಇಲ್ಲಿಂದಲೇ ಕಳಕಳಿಯಿಂದ ನಮ್ಮ ಶಿವಣ್ಣ ಅವರಿಗೆ ಕೇಳ್ಕೊತೀನಿ ಅಂತ ಹೇಳ್ತಾ, ಜೈ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್, ಜೈ ಕರ್ನಾಟಕ. ಧನ್ಯವಾದಗಳು.